Hi, good morning. Today's session is cost accounting, simultaneous equation method ಅಲ್ಲಿ ಮತ್ತೆ ಮಿಷನ್ ಓವರ್ಹೆಡ್ ಪ್ರಾಬ್ಲಮ್ಸ್ ಅನ್ನ ಈ ಸೆಷನ್ ಅಲ್ಲಿ ಸಾಲ್ವ್ ಮಾಡೋಣ. ಸೊ ಕೆಲವೊಂದು ಪ್ರಾಬ್ಲಮ್ಸ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ ಪ್ರಾಬ್ಲಮ್ಸ್ ಈ ತರ ಇದೆ ನೋಡಿ. 2000 ಅಲ್ಲಿ ಎಕ್ಸಾಮ್ಗೆ ಕೇಳಿದ್ದಾರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ರವಿ ಅಂಡ್ ಕಂಪನಿ ಹ್ಯಾಸ್ 3 production departments and 2 service departments. The details of overheads are given as under. Total overheads ABC production department, X and Y service departments given in the problem. Total overheads A 30,000, 20,000, 10,000, X 2,340, 3,000. The expenses of service departments are to be charged on a percentage basis, which are as follows. Service department X and Y, A ಗೆ 20%, B ಗೆ 40, C ಗೆ 30%, and X ಗೆ ನಿಲ್ಲಿರುತ್ತೆ, Y ಗೆ 10%. Y department 40% for A, 20% for B, 20% for C, 20% for X. So Y ಗೆ ನಿಲ್ಲಿರುತ್ತೆ. So prepare secondary distribution summary under simultaneous equation method ಅಂತ ಕೇಳಿದಾನೆ. ಸೊ ಇಲ್ಲಿ X ಡಿಪಾರ್ಟ್ಮೆಂಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ 20 + 40 + 30 ಅಂತಂದ್ರೆ 90% ಸರ್ವಿಸಸ್ ಪ್ರೊವೈಡೆಡ್ ಯಾರಿಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ. ಸೊ ವಾಟ್ ಈಸ್ ದ ಸಮ್ ಆ ಸರ್ವಿಸ್ ಡಿಪಾರ್ಟ್ಮೆಂಟಿನ ಟೋಟಲ್ ಸರ್ವಿಸಸ್ ಇನ್ ದ ಟರ್ಮ್ಸ್ ಆಫ್ ಅಮೌಂಟ್ ಅಲ್ಲಿ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಹಾಗೇನೆ ವೈ ಡಿಪಾರ್ಟ್ಮೆಂಟು 80% ಆಫ್ ಸರ್ವಿಸಸ್ ಪ್ರೊವೈಡೆಡ್ ಟು ದ ABC-ಗೆ ಆ 80% ಆಫ್ ಸರ್ವಿಸಸ್ ಎಷ್ಟು ಅಮೌಂಟ್ ಆಫ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಅನ್ನ ಮಾಡ್ತೇವೆ. ಸೊ ಈಗ ಪ್ರಾಬ್ಲಮ್ ಅಲ್ಲಿ ಸೈಮಲ್ಟೇನಿಯಸ್ ಈಕ್ವೇಶನ್ ಅನ್ನ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮರಿ ಮಾಡಿಕೊಂಡು ಸೈಮಲ್ಟೇನಿಯಸ್ ಈಕ್ವೇಶನ್ ಮಾಡಿ ಅಂತ ಹೇಳಿದ್ದೇನೆ. ಸೊ ರಿಪೀಟೆಡ್ ಏನು ಕೇಳಿಲ್ಲ. ಮತ್ತೆ ಟೋಟಲ್ ಓವರ್ ಹೆಡ್ಸ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬಂದಿರೋದು 30,000, 20,000, 10,000 ಕೊಟ್ಟಿದ್ದಾನೆ. ಸೊ ಹಾಗಾಗಿ ಈಗ ಅದನ್ನ ನಾವು ಮಾಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. ಈಗ ಪ್ರೈಮರಿ ಓವರ್ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಎಕ್ಸ್ ನಮ್ಗೆ ಕಾಣಿಸಿದೆಯಲ್ಲ, ಅದು ಎಕ್ಸ್ ಅನ್ನ ನಾವು 2,340 ಎಕ್ಸ್ ಇದೆಯಲ್ಲ ಅದನ್ನ ಎ ಅಂತ ಸ್ಮಾಲ್ ಎ ಅಂತ ತಗೊಂಡಿದ್ದೀನಿ. ಅದೇ ತರನೇ ಪ್ರೈಮರಿ ಓವರ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ವೈ ನ ನಾವು ಸ್ಮಾಲ್ ಬಿ ಅಂತ ತಗೊಳ್ಳಿ. ಟೋಟಲ್ ಓವರ್ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಎಕ್ಸ್ ಇದೆಯಲ್ಲ, ಟೋಟಲ್ ಓವರ್ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಎಕ್ಸ್ ಅನ್ನ ನಾವು ಸ್ಮಾಲ್ ಎಕ್ಸ್ ಅಂತ ತಗೊಳ್ಳಿ. ಮತ್ತೆ ಟೋಟಲ್ ಓವರ್ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ವೈ ನ ಸ್ಮಾಲ್ ವೈ ಅಂತ ತಗೊಳ್ಳಿ. ಸೊ ಅಲ್ಲಿಗೆ ಎ ಬಿ ಎಕ್ಸ್ ಅನ್ನು ಎ ಅಂತ ತಗೋತೀವಿ, ಏನು ಪ್ರೈಮರಿ ಓವರ್ ಹೆಡ್ ಅನ್ನ. ಅದೇ ಎಕ್ಸ್ ಅನ್ನ ಟೋಟಲ್ ಓವರ್ ಹೆಡ್ಸ್ ನ ಸ್ಮಾಲ್ ಎಕ್ಸ್ ಅಂತ ತಗೋತೀನಿ. ಪ್ರೈಮರಿ ಓವರ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ವೈ ನ ಬಿ ಅಂತ ತಗೊಂಡಿದ್ದೀನಿ, ಸ್ಮಾಲ್ ಬಿ. ಅದೇ ಟೋಟಲ್ ಓವರ್ ಹೆಡ್ ಆಫ್ ವೈ ಅನ್ನ ನಾನು ಸ್ಮಾಲ್ ವೈ ಅಂತ ತಗೊಂಡಿದ್ದೀನಿ. ಸೊ ಪ್ರೈಮರಿ ಓವರ್ ಹೆಡ್ಗೆ ಒಂದು ಮತ್ತೆ ಓವರ್ ಹೆಡ್ಗೆ ಒಂದು ತಗೊಂಡಿದ್ದೀನಿ. ಸೊ ಈಕ್ವೇಶನ್ ಮಾಡ್ಕೊಳ್ಳೋ ಉದ್ದೇಶಕ್ಕಾಗಿ ಅಷ್ಟೇ. ಸೊ ಈಗ ಈಕ್ವೇಶನ್ ಅನ್ನ ಮಾಡ್ಕೊಳ್ತೀನಿ. ಸ್ಮಾಲ್ ಎಕ್ಸ್ ಅಂತಂದ್ರೆ ಎಕ್ಸ್ ಅಂತ. ಸೊ ಎ ಅಂತಂದ್ರೆ ಎಕ್ಸ್ ಅಂತ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ ಅಂತ ಈಕ್ವೇಶನ್ ಮಾಡ್ತೀವಿ ಸೈಮಲ್ಟೇನಿಯಸ್ಲಿ. ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ 2,340 ಯಾಕೆ ಬರೆದಿದ್ದೀವಿ ಅಂತಂದ್ರೆ ಎ ನಾವೇನಂತ ಕರೆದಿದ್ದೀವಿ ಅಂತ ಹೇಳಿದ್ವಿ, ಪ್ರೈಮರಿ ಓವರ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ತಗೊಂಡ್ವಲ್ವಾ, ಆ ಎ ಏನಾಗಿರುತ್ತೆ ಅಂತಂದ್ರೆ 2,340 ಆಗಿರುತ್ತೆ. ಅದಕ್ಕೋಸ್ಕರ ನಾನು ಆ ತರ ಬರೆದಿದ್ದೀನಿ. ಪ್ಲಸ್ 20% ಆಫ್ ವೈ, 20% ಆಫ್ ವೈ ಆಗಿರುತ್ತೆ. ಸೊ ಅದಕ್ಕೆ ಆರ್ ಎಕ್ಸ್ ಇಸ್ ಈಕ್ವಲ್ ಟು 2,340 ಪ್ಲಸ್ 0.2 ವೈ ಅಂತ ಬರ್ಕೋಬಹುದು. 20% ಆಫ್ ವೈ ಅಂತಂದ್ರೆ ಅದು 1 ಇಂಟು 20% ಮಾಡಿದಾಗ 0.2 ವೈ ಬರುತ್ತೆ. ಸೊ ಅದನ್ನ ಈಕ್ವೇಶನ್ 1 ಮಾಡ್ಕೊಳ್ಳಿ. ನೆಕ್ಸ್ಟ್ y is equal to a plus ax, that is, so small y is equal to 3,000 ಏನಾಗಿರುತ್ತೆ. ಸೊ ನಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ y. ಸೊ ಅದನ್ನ ನಾವು ಬಿ ಅಂತ ತಗೊಂಡಿದ್ವಿ. ಪ್ರೈಮರಿ ಓವರ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ y is equal to b ಅಂತ ತಗೊಂಡಿದ್ವಿ. ಅದನ್ನ 3,000 ಆಫ್ 10% ಆಫ್ ಎಕ್ಸ್ಗೆ 10% ಕೊಡ್ತಿದೆ ಅಂತ. ಸೊ ಅದನ್ನ ಈ ತರ ಬರ್ಕೋಬಹುದು. y is equal to 3,000 ಪ್ಲಸ್ 0.1x ಈಕ್ವೇಶನ್ 2 ಆಗುತ್ತೆ. ಕ್ಲಿಯರ್? ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂನ ನಾನು ಈಕ್ವೇಶನ್ 2 ಅಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ 1 ಅಲ್ಲೂ ಮಾಡಬಹುದು. ಸೊ ಯಾವ ಈಕ್ವೇಶನ್ ಆದ್ರೂ ತಗೋಬಹುದು, ಸೇಮ್ ಆನ್ಸರ್ ಬರುತ್ತೆ. ಸೊ ಇಲ್ಲಿ ನಮ್ಗೆ ಕಾಣಿಸ್ತಿದೆ ನೋಡಿ,
y is equal to 3000 plus 0.1x ಅಂತ ಆ ಈಕ್ವೇಶನ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. y is equal to 3000 plus 0.1 x ಅನ್ನೋದು ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, x is equal to 2340 plus 0.2y ಅಂತ. ಸೊ ಅದನ್ನ ಇಲ್ಲಿ ತಗೊಳ್ಳಿ, 2340 plus 0.2y. ಸೊ x is equal to ಅಂತ. ಸೊ y is equal to 3000 as it is ಬರ್ಕೊಳ್ಳಿ, ಪ್ಲಸ್ ಬರ್ಕೊಳ್ಳಿ. ಸೊ ಈ 0.1 ಅನ್ನ 2340 ಜೊತೆ ಮಲ್ಟಿಪ್ಲೈ ಮಾಡಬೇಕು, 0.2y ಅನ್ನು ಆಲ್ಸೋ 0.1 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಬ್ರಾಕೆಟ್ ಇರೋ ಎಲ್ಲ ಐಟಮ್ಸು ಬ್ರಾಕೆಟ್ ಹೊರಗಡೆ ಇರುವಂತ 0.1 ಜೊತೆ ಮಲ್ಟಿಪ್ಲೈ ಮಾಡಿ. ಸೊ ಅಲ್ಲಿಗೆ 2340 ಇಂಟು 0.1 ಮಾಡಿದ್ರೆ 234 ಬರುತ್ತೆ. 0.2y ಇಂಟು 0.1 ಮಲ್ಟಿಪ್ಲೈ ಮಾಡಿದ್ರೆ 0.02y ಬರುತ್ತೆ. y is equal to 3000 plus 234 ಟೋಟಲ್ ಮಾಡಿದ್ರೆ 3234 ಪ್ಲಸ್ 0.02y ಆಗುತ್ತೆ. ಆಗ y ನ ಹಾಗೆ ಬರ್ಕೊಂಡು is equals 3234 ಅನ್ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಹೋಗ್ತಾ ಇದ್ದೀನಿ. 0.02y ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬರ್ತೀನಿ. ನೋನ್ ಫ್ಯಾಕ್ಟರ್ಸ್ ಒಂದ್ ಸೈಡ್ ತಗೊಂಡು ಅನ್ನೋನ್ ಫ್ಯಾಕ್ಟರ್ಸ್ ಒಂದ್ ಕಡೆ ಸೈಡ್ ತಗೊಂಡು ಹೋಗಿದ್ದೀನಿ ಅಷ್ಟೇ. ಆಗ y ಅಂದ್ರೆ 1 ಅಂತ, 1 ಮೈನಸ್ 0.02y ಮಾಡಿದಾಗ 0.98y ಬರುತ್ತೆ. is equal to 3234 ಆಗಿ ಇರುತ್ತೆ. y is equal to 3234 divided by 0.98 ಮಾಡಿ. ಸೊ y is equal to 3300 ಸಿಗುತ್ತೆ. ಫೈನ್. ಈಗ ನಮಗೆ y ಅನ್ನೋದು ಏನಾಗಿರುತ್ತೆ ಅಂತ ಡಿಪಾರ್ಟ್ಮೆಂಟ್ y is equal to 3300 ಟೋಟಲ್ ಓವರ್ ಹೆಡ್ಸ್ y ಬಂದ್ಬಿಡುತ್ತೆ ನಮಗೆ. ಸೊ ವಿತ್ ದ ಹೆಲ್ಪ್ ಆಫ್ ಪ್ರೈಮರಿ ಓವರ್ ಹೆಡ್ಸ್ ಇಂದ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಸೊ ಈಗ ಕನ್ಸಿಡರ್ ಈಕ್ವೇಶನ್ 1 ತಗೊಂಡೆ ನಾನು, ಆಗಲೇ 2 ತಗೊಂಡಿದ್ದು, ಈಗ 1 ತಗೊಳ್ತಾ ಇದ್ದೀನಿ. ಸೊ ಆಗ x is equal to 2340 ಪ್ಲಸ್ 0.2y ನೋಡಿ ಕಾಣಿಸ್ತಾ ಇದೆ. 2340 ಪ್ಲಸ್ 0.2y ಈಕ್ವೇಶನ್ 1 ಅನ್ನ ತಗೊಂಡು ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಯಾಕಂದ್ರೆ y ವ್ಯಾಲ್ಯೂ ಬಂದಿದೆ ನಮಗೆ. x is equal to 2340 ಪ್ಲಸ್ 0.2 ನಂಗೆ ಬರ್ಕೊಳ್ಳಿ, ಬ್ರಾಕೆಟ್ ಅಲ್ಲಿ y ವ್ಯಾಲ್ಯೂ ಬರ್ಕೊಳ್ಳಿ 3300 ಈಗ ಬಂದಿದೆಯಲ್ಲ ಇದು. ಸೊ ಅದನ್ನ x is equal to 2340 ಪ್ಲಸ್ 3300 ಇಂಟು 0.2 ಮಲ್ಟಿಪ್ಲೈ ಮಾಡಿದಾಗ 660 ಬಂತು. x is equal to ಟೋಟಲ್ ಮಾಡಿದ್ರೆ 3000. So finally we got the answer. Thus total overheads of department X is equal to 3000. Fine. ಈಗ ಸೆಕೆಂಡರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಸಮರಿನ ಮಾಡೋಣ ಅಂಡರ್ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಅಲ್ಲಿ ಅಂತ ಹೇಳ್ತಾನೆ. ಸೊ ಕಾಲಮ್ಸ್ ABC ತಗೊಂಡಿದೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಟೋಟಲ್ ಪ್ರೈಮರಿ ಓವರ್ಹೆಡ್ಸ್ ನಮಗೆ ಬಂದಿದೆ. ಸೊ 30,000, 20,000, 10,000. ಈಗ add reapportionment of service department X overheads among the production departments. ಸೊ x ಗೆ ಬಂದಿದೆಯಲ್ಲ 3000, ಅದನ್ನ ಮೂರಕ್ಕೂ ಹಂಚಬೇಕು ಅಂತ ಹೇಳ್ತಾನೆ. ಸೊ ಯಾವ ರೇಷಿಯೋದಲ್ಲಿ? 20%, 40% ಅಂಡ್ 30%. ಸೊ ಆ ರೇಷಿಯೋದಲ್ಲಿ ಹಂಚಿದ್ರೆ 600, 1200 ಅಂಡ್ 900 ಬರುತ್ತೆ ABCಗೆ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಅದೇ ತರನೇ ಆಡ್ ರೀಅಪೋರ್ಷನ್ಮೆಂಟ್ ಆಫ್ ಸರ್ವಿಸ್ ಡಿಪಾರ್ಟ್ಮೆಂಟ್ Y overheads among the production departments. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ಗೆ ಹಂಚಿ. ಯಾವ ರೇಷಿಯೋದಲ್ಲಿ ಅಂದ್ರೆ ಬಂದಿದೆಯಲ್ಲ 3300 ಬಂದಿತ್ತಲ್ಲ ಫಸ್ಟ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ. ಸೊ ದಿಸ್ ಈಸ್ 3300 by 5. ಸೊ ಈಗ 40%, 20%, 20%. ಸೊ ಹಂಚಿಕೆ ಮಾಡಿ 1320, 660, 660 ಬರುತ್ತೆ. ಸೊ ಮುಗೀತು. ಸೊ ಎಲ್ಲ ಟ್ರಾನ್ಸಾಕ್ಷನ್ಸ್ ಮುಗಿದಾದ್ಮೇಲೆ ಸೈಮಲ್ಟೇನಿಯಸ್ ಈಕ್ವೇಶನ್ ಅಲ್ಲಿ ಮಾಡಿರುವಂತ ಸಮರಿ, ಸೆಕೆಂಡರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಸಮರಿ ಟೋಟಲ್ ಮಾಡಿ ಟೋಟಲ್ ಸೆಕೆಂಡರಿ ಓವರ್ಹೆಡ್ಸ್ ಬರುತ್ತೆ 31,920, 21,860, 11,560. So this is the problem under simultaneous equation method ಅಲ್ಲಿ. ಕ್ಲಿಯರ್? ಇಷ್ಟು. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಆದ್ಮೇಲೆ ನಾನು ಇದೇ ಸೆಷನ್ ಅಲ್ಲಿ ಮಿಷನ್ ಓವರ್ ರೇಟ್ ಕ್ಯಾಲ್ಕುಲೇಟ್ ಮಾಡೋದನ್ನು ಮಾಡೋಣ ಅಂತ ಮುಂದೆ ಪ್ರೆಸೆಂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಈಗ ಒಂದು ಪ್ರಾಬ್ಲಮ್ ನಿಮ್ಮ ಮುಂದೆ ಕಾಣಿಸ್ತಿದೆ ನೋಡಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ 97 ಅಲ್ಲಿ ಎಕ್ಸಾಮ್ ಕೇಳಿದ್ದಾನೆ. 2017 ಒಂದು ಮಂತ್ಗೆ ಮಾಡಕ್ಕೆ ಹೇಳಿದ್ದಾನೆ. ವರ್ಕ್ಔಟ್ ದ ಮಿಷನ್ ಅವರ್ ರೇಟ್ ಫಾರ್ ದ ಮಿಷಿನ್ ಫಾರ್ ದ ಮಂತ್ ಆಫ್ January 2017. ಕಾಸ್ಟ್ ಆಫ್ ದ ಮಿಷಿನ್ 90,000 rupees. Working life of the machine 10 years. Other charges such as freight and installation 10,000 rupees. Working hours 2,000 rupees, 2,000 per hour. Per annum 2,000 hours. Repairs charges 50% of depreciation. Power 10 units per hour at a rate of 5 rupees per unit.
lubricating oil at a rate of 2 rupees per day of 8 hours, wages of operator at a rate of 40 rupees per day, consumable stores at a rate of 10 rupees per day of 8 hours. So this is the problem. ಸೊ ಇಲ್ಲಿ ನಾವು ಮಿಷಿನ್ ಓವರ್ ಹೆಡ್ ಅಲ್ಲಿ 2 ಕಾನ್ಸೆಪ್ಟ್ಸ್ ಇಟ್ಕೋಬೇಕು. ಏನಪ್ಪಾ ಅಂದ್ರೆ ಸ್ಟ್ಯಾಂಡಿಂಗ್ ಚಾರ್ಜಸ್ ಮತ್ತೆ ವೇರಿಯಬಲ್ ಚಾರ್ಜಸ್. ಫಿಕ್ಸ್ಡ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಆಸ್ ವೆಲ್ ಆಸ್ ಫಿಕ್ಸ್ಡ್ ಚಾರ್ಜಸ್ ಅಂತಾನೂ ಕರಿತೀವಿ. ಸೊ ನೇಚರ್ ಆಫ್ ಎಕ್ಸ್ಪೆನ್ಸಸ್ ಅಕ್ಕರ್ಡ್. ಸೊ ಅಕರೆನ್ಸ್ ಆಫ್ ನೇಚರ್ ಇದೆಯಲ್ಲ, ಆ ಖರ್ಚಾಗಿರೋ ನೇಚರ್ ಮೇಲೆ ಫಿಕ್ಸ್ಡ್ ಅಂತ ಅಥವಾ ವೇರಿಯಬಲ್ ಅಂತ ಡಿಸೈಡ್ ಮಾಡ್ತೀವಿ. ಸೊ ನಿಮಗೆ ಮೊದಲೇ ಗೊತ್ತು, ಕಾಸ್ಟ್ ಶೀಟ್ ಎಲ್ಲ ಮಾಡಬೇಕಾದ್ರೆ ಫಿಕ್ಸ್ಡ್ ಚಾರ್ಜಸ್, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು, ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು. ಸೊ ಆ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತಾ ಬರ್ತೀವಿ. ಓಕೆ ಫೈನ್. ಫಸ್ಟ್ ನಾವು ವರ್ಕಿಂಗ್ಸ್ ಅನ್ನ ಮಾಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಡಿಪ್ರಿಸಿಯೇಷನ್ ಪರ್ ಅವರ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಈ ತರ ಇದೆ. ಡಿಪ್ರಿಸಿಯೇಷನ್ ಪರ್ annum is equal to ಒರಿಜಿನಲ್ ಕಾಸ್ಟ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜಸ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡ್ ಬೈ ಎಸ್ಟಿಮೇಟೆಡ್ ಲೈಫ್ ಇನ್ ಇಯರ್. ಸೊ ಪ್ರಾಬ್ಲಮ್ ಅಲ್ಲಿ ಕೊಡ್ತಾ ನೋಡಿ, ಕಾಸ್ಟ್ ಆಫ್ ಮಿಷಿನ್ 90,000, ವರ್ಕಿಂಗ್ ಲೈಫ್ ಆಫ್ ದ ಮಿಷಿನ್ 10 years, ಅದರ್ ಚಾರ್ಜಸ್ ಸಚ್ ಆಸ್ ಫ್ರೈಟ್ ಎಲ್ಲ ಕೊಡ್ತಾರೆ, ಇನ್ಸ್ಟಾಲೇಷನ್, freight and installation 10,000 rupees. So working hours 2,000 hours per annum ಕೊಡ್ತಾನೆ. ಸೊ ಬೇಸ್ಡ್ ಆನ್ ದಟ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. 90,000 rupees ಕಾಸ್ಟ್, ಒರಿಜಿನಲ್ ಕಾಸ್ಟ್ ಇದೆ, ಇನ್ಸ್ಟಾಲೇಷನ್ ಚಾರ್ಜಸ್ 10,000 ಇದೆ, ಸ್ಕ್ರಾಪ್ ವ್ಯಾಲ್ಯೂ ಏನಿದೆ 0 ಇದೆ, ಎಸ್ಟಿಮೇಟೆಡ್ ಲೈಫ್ ಇನ್ ಇಯರ್ ಒಂದು 10 years ಇದೆ. ಸೊ ಅದನ್ನು ಡಿವೈಡ್ ಮಾಡಿದ್ರೆ 10,000 rupees ಡಿಪ್ರಿಸಿಯೇಷನ್ ಪರ್ annumಗೆ ಸಿಗತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಇದು ನಮಗೆ ಸಿಕ್ಕದಾದ್ಮೇಲೆ ನಾವು ಡಿಪ್ರಿಸಿಯೇಷನ್ ಬಂದಾದ್ಮೇಲೆ ಡಿಪ್ರಿಸಿಯೇಷನ್ ಪರ್ ಅವರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 10,000 rupees ಡಿವೈಡ್ ಬೈ 2,000 hours per annum. ಸೊ ಡಿವೈಡ್ ಮಾಡಿದ್ರೆ 5 rupees per hourಗೆ ಡಿಪ್ರಿಸಿಯೇಷನ್ ಆಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕ್ಲಿಯರಾ? ಈಗ ನೋಡಿ, ಕ್ಯಾಲ್ಕುಲೇಷನ್ಸ್ ಆಫ್ ಮಿಷಿನ್ ಅವರ್ ರೇಟ್ ಪರ್ಟಿಕ್ಯುಲರ್ ಟೋಟಲ್ ಪರ್ ಡೇಗೆ ತಗೊಂಡಿದ್ದೀನಿ, ರೇಟ್ ಪರ್ ಅವರ್ ತಗೊಂಡಿದ್ದೀನಿ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಪರ್ ಡೇಗೆ ಕೊಟ್ಟಿದ್ರೆ, ಪರ್ ಡೇಗೆ ಮೆಜಾರಿಟಿ ಆಫ್ ದ ಐಟಮ್ಸ್ ಯಾವ್ದಕ್ಕೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅದಕ್ಕೆ ನಾವು ಕನ್ವರ್ಟ್ ಮಾಡ್ಕೊ, ಒಂದು ಪರ್ ಡೇಗೂ ಮಾತ್ರ ಮಾಡಿ, ಒಂದು ಪರ್ ಮಂತ್ಗೆ, ಒಂದು ಪರ್ annumಗೆ ಮಾಡಂಗಿಲ್ಲ. ಸೊ ಮಾಡಿದ್ರೆ ಸೊ ಒಂದಕ್ಕೆ ಸ್ಟ್ಯಾಂಡ್ ಆಗಬೇಕು, ಪರ್ ಡೇಗೆ ಅಥವಾ ಪರ್ ಮಂತ್ ಅಥವಾ ಪರ್ annumಗೆ ಮಾಡಿ. ಸೊ ಫೈನಲ್ ಆಗಿ ಲಾಸ್ಟ್ ಅಲ್ಲಿ ಕನ್ವರ್ಟ್ ಮಾಡುವಂಥದ್ದನ್ನ ಮಾಡ್ಕೋಬಹುದು. ಸೊ ಅದನ್ನ ಮೈಂಡ್ ಅಲ್ಲಿ ಇರಬೇಕು. ಸೊ ಈಗ ಸ್ಟ್ಯಾಂಡಿಂಗ್ ಚಾರ್ಜಸ್ ಲುಬ್ರಿಕೇಟಿಂಗ್ ಆಯಿಲ್ ಅಲ್ಲಿ ಬರುತ್ತೆ. ಸೊ ಅದನ್ನ ನಾವು ಅಲ್ಲಿ ತಗೊಳ್ತೀವಿ. ಸೊ ಎಷ್ಟಿದೆ ಅಂತಂದ್ರೆ 2 rupees ಖರ್ಚಾಗಿದೆ ನೋಡಿ. ಪ್ರಾಬ್ಲಮ್ ಅಲ್ಲಿ ಹೇಳ್ತಾನೆ, ಲುಬ್ರಿಕೇಟಿಂಗ್ ಆಯಿಲ್ ಅಟ್ ಎ ರೇಟ್ ಆಫ್ 2 rupees ನೋಡಿ, ರೇಟ್ ಆಫ್ 2 rupees ಪರ್ ಡೇ ಆಫ್ 8 hours. ಸೊ ಅಲ್ಲಿಗೆ ಹೇಳಿರ್ತಾನೆ. ಸೊ 8 hours ಗೆ ಒಂದು ದಿನಕ್ಕೆಲ್ಲ ಸೇರಿ 2 rupees ಖರ್ಚಾಗ್ತಿದೆ. ಸೊ ಆಮೇಲೆ ಲೇಟರ್ ಆನ್ ನಾವು 1 hourಗೆ ಎಷ್ಟು ಅಂತ ನೋಡೋಣ. ಫಸ್ಟ್ ಪರ್ ಡೇ ಕಾಲಮ್ಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ವೇಜಸ್ ಆಫ್ ಆಪರೇಟರ್. ವೇಜಸ್ ಆಫ್ ಆಪರೇಟರ್ ಆಲ್ಸೋ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಎಷ್ಟು ಕೊಡ್ತಾನೆ? 40 rupees ಪರ್ ಡೇ ಕೊಡ್ತಾನೆ. ಸೊ ಪರ್ ಡೇ ಅದೆಲ್ಲ ತಗೊಂಬಿಡಿ. ಸೊ ಇದು ಫಿಕ್ಸ್ಡ್ ಅಲ್ಲೇ ಬರುತ್ತೆ, 40 rupees. ನೆಕ್ಸ್ಟ್ ಅದಾದ್ಮೇಲೆ ಕನ್ಸ್ಯೂಮಬಲ್ ಸ್ಟೋರ್, ದಿಸ್ ಇಸ್ ಆಲ್ಸೋ ಫಿಕ್ಸ್ಡ್ ಚಾರ್ಜಸ್ ಅಲ್ಲೇ ಬರುತ್ತೆ. ಸೊ 10 rupees ಪರ್ ಡೇಗೆ ಆಫ್ 8 hours ಕೊಡ್ತಾನೆ. ಸೊ ಪರ್ ಡೇ ಖರ್ಚಾಗಿರುವಂಥ ಅಮೌಂಟು ನಮ್ಮ ಹತ್ರ 10 rupees ಇದೆ. ಸೊ ಇಷ್ಟನ್ನು ಟೋಟಲ್ ಮಾಡಿ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಸಿಗುತ್ತೆ. ಸೊ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಎಷ್ಟು ಬರುತ್ತೆ ಅಂತಂದ್ರೆ 52 rupees ಬರುತ್ತೆ ನೋಡಿ. ಸೊ 10 + 40 + 52 rupees. ಈಗ ಇದನ್ನ ಅವರ್ಗೆ ಡಿವೈಡ್ ಮಾಡಿ, ನಾವು ರೇಟ್ ಪರ್ ಅವರ್ಗೆ ಡಿವೈಡ್ ಮಾಡ್ಕೋಬಹುದು. ಸೊ ನಮ್ಮ ಹತ್ರ 52 ಡಿವೈಡ್ ಬೈ 8 hours, ಪರ್ ಡೇಗೆ 8 hours ಖರ್ಚಾಗಿದೆ, ಸರಿ 8 hours ವರ್ಕ್ ಆಗಿದೆ, 52 rupees ಖರ್ಚಾಗಿದೆ ಪರ್ 8 hours ಅಂತ. ಸೊ ಮಾಡಿದ್ರೆ ನಮಗೆ ರೇಟ್ ಪರ್ ಅವರ್ ಸಿಗ್ಬಿಡುತ್ತೆ. ಎಷ್ಟು ರೇಟ್ ಪರ್ ಅವರು? 6.50, 6.5 ರೂಪಾಯಿ ಖರ್ಚಾಗ್ತಿದೆ ಅಂತ. ಈ 3 items ನಾನು ಕನ್ವರ್ಟ್ ಮಾಡಿಬಿಟ್ಟೆ ರೇಟ್ಗೆ. ಈಗ ವೇರಿಯಬಲ್ ಚಾರ್ಜಸ್, ಡಿಪ್ರಿಸಿಯೇಷನ್ ಆಸ್ ಪರ್ ವರ್ಕಿಂಗ್ಸ್. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ನೋಡಿ, ಎಷ್ಟಿದೆ ಡಿಪ್ರಿಸಿಯೇಷನ್ ಪರ್ ಅವರ್ಗೆ ಕಾಣಿಸ್ತಿದೆ? 5 rupees ಅಂತ ಬಂದಿದೆ. 10,000 ಅಲ್ಲ, 5 rupees ಪರ್ ಅವರ್ಗೆ. ಸೊ ಅದನ್ನು ಡೈರೆಕ್ಟ್ ಆಗಿ ಸೆಕೆಂಡ್ ಕಾಲಮ್ ಅಲ್ಲಿ ಬರ್ಕೊಂಡಿದ್ವಲ್ಲ. ನೆಕ್ಸ್ಟ್ ಐಟಮು ರಿಪೇರ್ಸ್. ರಿಪೇರ್ಸ್ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಏನ್ ಡಿಪ್ರಿಸಿಯೇಷನ್ ಆಗುತ್ತೋ ಆ ಡಿಪ್ರಿಸಿಯೇಷನ್ 50% ಆಗುತ್ತೆ ಅಂತ ಹೇಳಿ. ರಿಪೇರ್ಸ್ ಚಾರ್ಜಸ್ 50% ಆಫ್ ಡಿಪ್ರಿಸಿಯೇಷನ್ ಅಂತ ಹೇಳಿದಾನೆ. ಸೊ ಫೈನ್. ಸೊ ಹಾಗಾಗಿ 5 rupees ನಮಗೆ ಪರ್ ಅವರ್ಗೆ ಖರ್ಚಾಗಿದೆ ಡಿಪ್ರಿಸಿಯೇಷನ್. ಅದ್ರಲ್ಲಿ 50% ಅಂದ್ರೆ 2.50. ಓಕೆನಾ? ಸೊ ಪವರ್ ಆಲ್ಸೋ ವೇರಿಯಬಲ್ ಚಾರ್ಜಸ್. ಸೊ ಅದ್ರಲ್ಲಿ ಬರುತ್ತೆ ನಮಗೆ ಪ್ರಾಬ್ಲಮ್ ಅಲ್ಲಿ. ಪವರ್ ನೋಡಿ ಇಲ್ಲಿ ಹೇಳ್ತಾನೆ 10 unitsಗೆ ಪರ್ ಅವರ್ಗೆ
ಅಟ್ ದ ರೇಟ್ ಆಫ್ 5 rupees ಯೂನಿಟ್ಗೆ ಖರ್ಚಾಗ್ತಿದೆ. ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ. ಸೊ ರೇಟ್ ಅಲ್ಲೇ ಕೊಟ್ಟಿದ್ದಾನೆ, ಪರ್ ರೇಟ್ ಅಲ್ಲೇ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಅದನ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ 50 rupees ಬರುತ್ತೆ. 50 rupees ಪವರ್ ನಮಗೆ ಖರ್ಚಾಗಿದೆ ಪರ ಅವರ್ಗೆ 10 ಯೂನಿಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಂತ ಹೇಳ್ತಾರೆ. 10 ಯೂನಿಟ್ಸ್ ಇಂಟು 5 ಮಾಡಿದಾಗ ಟೋಟಲ್ ಮಾಡಿ. ಟೋಟಲ್ ಮಾಡಿದಾಗ ರೇಟ್ ಪರ್ ಅವರ್ ಬರುತ್ತೆ. ರೇಟ್ ಪರ್ ಅವರ್ ನಾವು ಏನು 62 rupees ಅಂತ ತಗೋತೀವಿ. ಟೋಟಲ್ ರೇಟ್ ಪರ್ ಅವರ್, ಸ್ಟ್ಯಾಂಡಿಂಗ್ ಚಾರ್ಜಸ್ as well as ವೇರಿಯಬಲ್ ಚಾರ್ಜಸ್. ಕ್ಲಿಯರ್? ಸೊ ಇಷ್ಟು ಮಿಷಿನ್ ಅವರ್ ರೇಟಲ್ಲಿ ಬರೋಂಥದ್ದು. ಸೊ ಅರ್ಥ ಆಯ್ತಲ್ವಾ? ಆಯ್ತು. ಇನ್ನೂ ಒಂದು ಪ್ರಾಬ್ಲಮ್ ನೋಡೋಣ ಮಿಷಿನ್ ಅವರ್ ರೇಟಲ್ಲಿ. ನೋಡಿ, ಬ್ಯಾಂಗ್ಳೂರ್ ಸಿಟಿ 98 to 2003 ಅಲ್ಲೆಲ್ಲ ಎಕ್ಸಾಮ್ ಕೇಳಿದ ರಿಪೀಟೆಡ್ ಎಕ್ಸಾಮ್ ಇದು, ರಿಪೀಟೆಡ್ ಕ್ವಶನ್. ಸೊ ಕಂಪ್ಯೂಟ್ ದ ಮಿಷಿನ್ ಅವರ್ ರೇಟ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. Cost of machine 10 lakhs, cost of installation charges 1 lakh, estimated scrap value after the expiry of its life of 15 years is 50,000 rupees, rent and rates for the shop per month 2,000, general rating for the shop per month 3,000, insurance premium for the machine per annum 9,600, power consumption 10 units per hour, and rate of power per 100 units 200, shop supervision salary per month 6,000. ಸೊ ಇದೆಲ್ಲ ಕೊಡ್ತಾ ಬರ್ತಾನೆ. ಸೊ ಅದಾದ ಕೊಡ್ತಾ ಬಂದಮೇಲೆ ಸೊ ನಮ್ಮ ಪ್ರಾಬ್ಲಮಲ್ಲಿ ಇನ್ನೂ ಇದೆ ಐಟಮ್ಸ್. ಎಸ್ಟಿಮೇಟೆಡ್ ವರ್ಕಿಂಗ್ ಅವರ್ ಪರ್ ಆನಮ್ 2,200 hours. This includes setting up time of 200 hours. The machine occupies 1/4 of the total area of the shop. The supervisor is expected to devote 1/5 of his time for supervising the machine. So this is the problem. ಕ್ಲಿಯರ್ ಆಗಿ ನಮಗೆ ಕೊಟ್ಟ. ಸೊ ಇಷ್ಟು ಪ್ರಾಬ್ಲಮ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಸೊ ವರ್ಕಿಂಗ್ಸ್ ಅಲ್ಲಿ ಒಂದಷ್ಟು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ಸೊ ಟೋಟಲ್ ಮಿಷಿನ್ ಅವರ್ ಎಷ್ಟು ಅವರ್ಸ್ ವರ್ಕ್ ಮಾಡಿದೆ ಅನ್ನೋದನ್ನು ನೋಡ್ಬೇಕು. ಯಾಕಂದ್ರೆ ಎಸ್ಟಿಮೇಟೆಡ್ ವರ್ಕಿಂಗ್ ಅವರ್ಸ್ ಕೊಡ್ತಾನೆ, ಸೆಟ್ಟಿಂಗ್ ಅಪ್ ಆಫ್ ಮಿಷನ್ ಟೈಮ್ಸ್ ಕೊಡ್ತಾನೆ. ಹಾಗಾಗಿ ಇಲ್ಲೂ ಅದನ್ನ ಟೈಮಿಂಗ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅವರ್ ಎಷ್ಟು ವರ್ಕ್ ಆಗಿದೆ ಅಂತ ವರ್ಕಿಂಗ್ ಅವರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಕಾಸ್ ಕಾಸ್ಟ್ ಆಫ್ ಮಿಷಿನ್ನು, ಇನ್ಸ್ಟಾಲೇಷನ್ ಚಾರ್ಜಸ್ಸು, ಮತ್ತೆ ಎಸ್ಟಿಮೇಟೆಡ್ ಲೈಫು, ಸ್ಕ್ರಾಪ್ ವ್ಯಾಲ್ಯೂ, ಎವ್ರಿಥಿಂಗ್ ಗಿವನ್ ಇನ್ ದ ಪ್ರಾಬ್ಲಮ್. ಅದು ಕ್ಯಾಲ್ಕುಲೇಟ್ ಆದಮೇಲೆ ಸ್ಟ್ಯಾಂಡಿಂಗ್ ಚಾರ್ಜಸ್ಸು, ವೇರಿಯಬಲ್ ಚಾರ್ಜಸ್ ಕಡೆ ಹೋಗಿ ಮಿಷಿನ್ ಅವರ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಕ್ಲಿಯರ್? ಓಕೆ, ಸೊಲ್ಯೂಷನ್ ಬನ್ನಿ. ಸೊ ಈಗ ಫಸ್ಟ್ ವರ್ಕಿಂಗ್ ನೋಟ್ಸಲ್ಲಿ ಕ್ಯಾಲ್ಕುಲೇಷನ್ಸ್ ಆಫ್ ಎಫೆಕ್ಟಿವ್ ವರ್ಕಿಂಗ್ ಅವರ್ಸ್ನ ನೋಡೋಣ. ಸೊ ನೋಡಿ, ಪ್ರಾಬ್ಲಮಲ್ಲಿ ಟೋಟಲ್ ವರ್ಕಿಂಗ್ ಅವರ್ಸ್ ಎಷ್ಟು ಕೊಡ್ತಾನೆ ಪ್ರಾಬ್ಲಮಲ್ಲಿ ನೀಟಾಗಿ ನೋಡಿ. ಎಸ್ಟಿಮೇಟೆಡ್ ವರ್ಕಿಂಗ್ ಅವರ್ಸ್ ಪರ್ ಆನಮ್ 2,200 hours. ಸೊ 2,200 hours ಬರ್ಕೊಳ್ಳಿ. ಲೆಸ್ ಸೆಟ್ಟಿಂಗ್ ಅಪ್ ಆಫ್ ಟೈಮು. ಸೆಟ್ಟಿಂಗ್ ಅಪ್ ಆಫ್ ಟೈಮು 200 ಏನಿದೆ ಅದನ್ನ ಲೆಸ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇದು ನಮಗೆ ಪ್ರೊಡಕ್ಟಿವ್ಗೋಸ್ಕರ ಬಳಸಿರೋದಿಲ್ಲ, ನಾನ್ ಪ್ರೊಡಕ್ಟಿವ್ ಟೈಮಿಂಗ್ ಇದು. ಸೊ ಫಾರ್ ಈ 200 ನಮಗೆ ವರ್ಕಿಂಗ್ ಎಫೆಕ್ಟಿವ್ ವರ್ಕಿಂಗ್ ಅಲ್ಲಿ ಬರೋದಿಲ್ಲ. ಅದನ್ನ ಲೆಸ್ ಮಾಡಿದ್ರೆ ಎಫೆಕ್ಟಿವ್ ವರ್ಕಿಂಗ್ ಅವರ್ ಪರ್ ಆನಮ್ ಬಂದು 2,000 hours ಸಿಗತ್ತೆ. ಅದನ್ನ ಎಫೆಕ್ಟಿವ್ ವರ್ಕಿಂಗ್ ಅವರ್ ಪರ್ ಮಂತ್ಗೆ ಮಾಡ್ಕೊಂಡಾಗ ಪರ್ ಮಂತ್ಗೆ 12 months ಇರುತ್ತೆ. ಸೊ 2,000 hours ಡಿವೈಡ್ ಬೈ 12 ಮಾಡಿದ್ರೆ 167 hours ಪರ್ ಮಂತ್ಗೆ ಕೆಲಸ ಆಗ್ತಿದೆ. ಸೊ ಒಂದು ಮಿಷಿನಲ್ಲಿ. ಸೊ ಇದು ಕ್ಲಿಯರ್ ಆಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ವರ್ಕಿಂಗ್ಸ್ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಪ್ರಿಸಿಯೇಷನ್ ಪರ್ ಅವರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಸೇಮ್ ಇರುತ್ತೆ. ಒರಿಜಿನಲ್ ಕಾಸ್ಟ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜಸ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡ್ ಬೈ ಎಸ್ಟಿಮೇಟೆಡ್ ಲೈಫ್ ಇನ್ ಎ ಇಯರ್. ಸೊ 10 lakhs ಬಂದು ನಮಗೆ ಒರಿಜಿನಲ್ ಕಾಸ್ಟ್ ಇದೆ. ಇನ್ಸ್ಟಾಲೇಷನ್ ಚಾರ್ಜಸ್ ಬಂದು 1 lakh ಇದೆ. ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ 50,000 ಇದೆ. ಸೊ ಎಲ್ಲ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ. ಅವು ನೋಡಿ ಇಲ್ಲಿ ಹೇಳ್ತಾನೆ. ಸೊ ಕಾಸ್ಟು 10 lakhs, ಇನ್ಸ್ಟಾಲೇಷನ್ ಚಾರ್ಜಸ್ಸು 1 lakh, ಸ್ಕ್ರಾಪ್ ಬಂದು 50,000, ಲೈಫ್ ಬಂದು 15 years. ಸೊ ಆ ಎಲ್ಲ ಇನ್ಫಾರ್ಮೇಶನ್ ಅಲ್ಲಿ ತಗೊಂಡು ನಾವು ಡಿಪ್ರಿಸಿಯೇಷನ್ ಪರ್ ಅವರ್ ಡಿವೈಡ್ ಮಾಡಿದಾಗ ನೋಡಿ 70,000 ಬರುತ್ತಲ್ವ ಡಿಪ್ರಿಸಿಯೇಷನ್ ಪರ್ ಆನಮ್ಗೆ. ಅದನ್ನ ಪರ್ ಅವರ್ 70,000 ಡಿವೈಡೆಡ್ ಬೈ 2,000 hour ಮಾಡಿದಾಗ 3.5 ಪರ್ ಅವರ್ ಬರುತ್ತೆ. ಸೊ 1 ಗಂಟೆಗೆ ಸಿಗುತ್ತೆ. ಕ್ಲಿಯರಾ? ಓಕೆ, ಫೈನ್. ಈಗ ಮಿಷಿನ್ ಅವರ್ ರೇಟ್ಗೆ ಬನ್ನಿ. ಸ್ಟ್ಯಾಂಡಿಂಗ್ ಚಾರ್ಜಸ್ ಯಾವುದು, ವೇರಿಯಬಲ್ ಚಾರ್ಜಸ್ ಯಾವುದು ಅಂತ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ. ನೇಚರ್ ಮೇಲೆ ತಗೊಳ್ತೀವಿ. ರೆಂಟ್ ಅಂಡ್ ರೇಟ್ಸು ನಮಗೆ ಸ್ಟ್ಯಾಂಡಿಂಗ್ ಚಾರ್ಜಸ್ ಆಲ್ವೇಸ್ ಅದು. ಸೊ 2,000 rupees ಖರ್ಚಾಗಿದೆ. ಸೊ ಬಟ್ 2,000 rupees ಖರ್ಚಾಗಿದೆ, ಅಡ್ಜಸ್ಟ್ಮೆಂಟ್ ಹೇಳ್ತಾನೆ ಅದಕ್ಕೆ. ಸೊ ರೆಂಟ್ ಅಂಡ್ ರೇಟ್ಸ್ ಫಾರ್ ದ ಶಾಪ್ ಪರ್ ಮಂತ್ ಬಂದು 2,000 rupees ಖರ್ಚಾಗಿದೆ ಅಲ್ವಾ.
ಬಟ್ ಅದರಿಂದ ಮಿಷಿನ್ ಆಕ್ಯುಪೈಸ್ ದ ರೆಂಟ್ ಅಂಡ್ ರೇಟ್ಸ್ ಕೊಡೋದು ಯಾವ ಬೇಸಿಸ್ ಮೇಲೆ ಕೊಡ್ತೀವಿ? ಆಕ್ಯುಪೈಸ್ ಫ್ಲೋರ್ ಏರಿಯಾ ಅಲ್ವಾ? ಮಿಷಿನ್ ಆಕ್ಯುಪೈಸ್ 1/4 ಆಫ್ ದ ಟೋಟಲ್ ಏರಿಯಾ ಆಫ್ ದ ಶಾಪ್. ಶಾಪ್ಗೆಲ್ಲ ಸೇರಿ 2000 ಆಗಿದ್ರೆ 1/4 ಮಾತ್ರ ಏರಿಯಾ ಆಕ್ಯುಪೈ ಬೈ ಮಿಷಿನ್ ಅಲ್ವಾ? ಅಷ್ಟು ಮಾತ್ರನೇ ಕೊಡ್ಬೇಕು ಅದಕ್ಕೆ. ಸೊ ಅದನ್ನ ಅಷ್ಟು ಮಾತ್ರ ಕ್ಯಾಲ್ಕುಲೇಟ್ ಮಾಡಿ. ಸೊ 500 ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಜನರಲ್ ಲೈಟಿಂಗ್, ಅದು ಅಷ್ಟೇ 1/4 ಲೈಟಿಂಗು ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಅಥವಾ ಫ್ಲೋರ್ ಏರಿಯಾ ಮೇಲೆ ಕೊಡ್ತೀವಿ. ಸೊ 3000 ರೂಪೀಸ್ ಖರ್ಚಾಗಿತ್ತು, 1/4 ಕೊಟ್ವಿ. ಸೊ ಅದು 750 ಬರ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ 9600 ರೂಪೀಸ್ ಪರ್ ಆನಮ್ಗೆ ಖರ್ಚಾಗಿದೆ. ಸೊ ಪ್ರಾಬ್ಲಮ್ ಅಲ್ಲಿ ನೀಟಾಗಿ ಕೊಡ್ತಾನೆ ನೋಡಿ, 9600 ರೂಪೀಸ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಪರ್ ಆನಮ್ 9600 ಆಗಿದೆ. ನಮಗೆ ವಿ ನೀಡ್ ಪರ್ ಮಂತ್ಗೆ ಬೇಕಲ್ವಾ? 12 ಇಂದ ಡಿವೈಡ್ ಮಾಡ್ತೀವಿ, 800 ಬರುತ್ತೆ. ನೆಕ್ಸ್ಟ್ ಶಾಪ್ ಸೂಪರ್ವೈಸರ್ ಸ್ಯಾಲ್ರಿ 6000 ರೂಪೀಸ್ ಆಗಿದೆ. ಬಟ್ ಅವನು 1/5 ಆಫ್ ದ ಶಾಪ್ ಸೂಪರ್ವೈಸರಿ ಮಾಡ್ತಿದ್ದ ಅಂತ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾನೆ ನೋಡಿ. ಸೊ ಡಿವೋಟ್ 1/5 ಆಫ್ ದ ಹೀಸ್ ಟೈಮ್ ಫಾರ್ ಸೂಪರ್ವೈಸಿಂಗ್ ದ ಮಿಷಿನ್. ಮಿಷಿನ್ ನ ನೋಡ್ಕೊಳ್ಳಕ್ಕೆ 1/5 ಟೈಮ್ ಅನ್ನ ಕೊಡ್ತಿದ್ದ ಅಂತಾನೆ. ಸೊ ಹಾಗಾಗಿ 1200 ಬರುತ್ತೆ. ಸೊ ಇಷ್ಟಾದ್ಮೇಲೆ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಬರುತ್ತೆ. ಟೋಟಲ್ ಮಾಡಿ 3250 ಬರುತ್ತೆ. ಅದನ್ನ ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ ಪರ್ ಅವರ್ಗೆ ಡಿವೈಡ್ ಮಾಡ್ತೀವಿ. 3250 ಡಿವೈಡ್ ಬೈ 167. ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು. 167 ಅವರ್ಸ್ ಬಂತು ನೋಡಿ. ಸೊ 167 ಅವರ್ಸ್ ಫಸ್ಟ್ ವರ್ಕಿಂಗ್ಸ್ ಅಲ್ಲಿ ಬಂತು ಟೋಟಲ್ ಅಲ್ವಾ? ಸೊ ಅದರಿಂದ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿಬಿಟ್ರೆ ನಮಗೆ ಸೆಕೆಂಡ್ ಕಾಲಮ್ ಅಲ್ಲಿ ಬರ್ಕೋಬಹುದು. ಎಷ್ಟು ಬರುತ್ತೆ? 19.4610. 4 ಡಿಜಿಟ್ ತಗೊಂಡಿದ್ದೀನಿ ಪಾಯಿಂಟ್ ಆದ್ಮೇಲೆ 19.4610. ಈಗ ವೇರಿಯಬಲ್ ಚಾರ್ಜಸ್. ಸೊ ವೇರಿಯಬಲ್ ಚಾರ್ಜಸ್ ಅಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ ವರ್ಕಿಂಗ್ ನೋಟ್ ಎ. ವರ್ಕಿಂಗ್ ನೋಟ್ ಅಲ್ಲಿ ಇದೆ ನೋಡಿ, ಎಷ್ಟಿದೆ? 3.5 ಪರ್ ಅವರ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ. 70,000 ಪರ್ ಆನಮ್ ಬಂದಿತ್ತು. ಸೊ ಅದನ್ನ 2000 ಅವರ್ಸ್ ಡಿವೈಡ್ ಮಾಡಿಬಿಟ್ರೆ ಪರ್ ಅವರ್ಗೆ ಬಂತು. ಆ ಪರ್ ಅವರ್ದು ಸೆಕೆಂಡ್ ಕಾಲಮ್ ಅಲ್ಲಿ ಹಾಗೆ ಡೈರೆಕ್ಟ್ ಆಗಿ ತಗೋಬಹುದು. 3.5000, 4 ಡಿಜಿಟ್ಸ್ ಅಷ್ಟೇ. ಪಾಯಿಂಟ್ ಸೆಂಟ್ರಲ್ ಇದೆ. ಸೊ ನೆಕ್ಸ್ಟ್ ಪವರ್ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಡ್ತಾನೆ ನೋಡಿ, ನೀಟಾಗಿ ಕೊಡ್ತಾನೆ, ಅದರಂತೆ ತಗೊಳ್ಳಿದೀವಿ ಅಷ್ಟೇ. ಸೊ ಏನ್ ಹೇಳ್ತಾನೆ ಪ್ರಾಬ್ಲಮ್ ಅಲ್ಲಿ ನೋಡಿ, ಕನ್ಸಂಪ್ಷನ್ ಪವರ್ ಕನ್ಸಂಪ್ಷನ್ 10 ಯೂನಿಟ್ಸ್ ಆಸ್ ಪರ್ 1 ಅವರ್ ಅಟ್ ದ ರೇಟ್ ಬಂದು 100 ಯೂನಿಟ್ಸ್ಗೆ ಬಂದು 200 ಆಗಿದೆ ಅಂತ ಹೇಳಿದ್ದಾನೆ. ಸೊ ಅದರಂತೆ ನಾವು ಪ್ರಾಬ್ಲಮ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 200 ರೂಪೀಸ್ ಡಿವೈಡ್ ಬೈ 100 ಯೂನಿಟ್ಸ್ ಮಾಡಿ ಇಂಟು 10 ಯೂನಿಟ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರುತ್ತೆ. ಕ್ಲಿಯರ್ ಆಗಿ ಎಷ್ಟು ಬರುತ್ತೆ ಅಂತಂದ್ರೆ 20 ರೂಪೀಸ್ ಬರುತ್ತೆ. ಕ್ಲಿಯರ್ ಆಯ್ತಲ್ಲ? 10 ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಸೊ ಅದು ನಮಗೆ ಬಂತು. 10 ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 1 ಅವರ್ ಬೇಕಾಯಿತು ಅಂತ ಹೇಳಿದ. ಸೊ ಅಲ್ಲಾದ್ರೆ 100 ಯೂನಿಟ್ಸ್ಗೆ 200 ಖರ್ಚಾಗಿತ್ತು ಅಂತ ಹೇಳ್ತಾನೆ. ಸೊ 200 ರೂಪೀಸ್ 100 ಯೂನಿಟ್ಸ್ಗೆ ಖರ್ಚಾದ್ರೆ 10 ಯೂನಿಟ್ಸ್ಗೆ ಎಷ್ಟು ಅಂತಂದ್ರೆ 20 ರೂಪೀಸ್. 20 ರೂಪೀಸು 10 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 1 ಅವರ್ ಟೈಮ್ ತಗೊಳ್ಳಿದೆ ಅಂತ ಅರ್ಥ. ನೆಕ್ಸ್ಟ್ ಈಗ ಅದನ್ನೆಲ್ಲ ಟೋಟಲ್ ಮಾಡಿ ಸೆಕೆಂಡ್ ಕಾಲಮ್ ಟೋಟಲ್ ಮಾಡಿಬಿಟ್ರೆ 42 ರೂಪೀಸ್ 42.9610. ಸೊ ಅಪ್ರಾಕ್ಸಿಮೇಟ್ ರೌಂಡ್ ಆಫ್ ಮಾಡಿಬಿಟ್ರೆ 43 ರೂಪೀಸ್ ಪರ್ ಅವರ್ಗೆ ರೇಟ್ ಬರುತ್ತೆ, ಮಿಷಿನ್ ಅವರ್ ರೇಟ್. ಸೊ ದಿಸ್ ಇಸ್ ದ ಎಕ್ಸಾಮ್ ಪ್ರಾಬ್ಲಮ್ 14 ಮಾರ್ಕ್ಸ್ಗೆ ಕೇಳಂಥದ್ದು. ಸೊ ಎಲ್ಲರಿಗೂ ಅರ್ಥ ಆಗಿದೆ. ಒಂದು ಹಿಂಟ್ ಕೊಟ್ಟಿದ್ದೀನಿ ನೋಡಿ ಲಾಸ್ಟಲ್ಲಿ, ನಾನು ಹೇಳಿದ್ನಲ್ಲ, ಸೆಟಪ್ ಆಫ್ ಟೈಮನ್ನ ಅನ್ಪ್ರೊಡಕ್ಟಿವ್ ಟೈಮ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ಇದು ಹಿಂಟ್ ಅಥವಾ ನೋಟ್ ಅಂತ ಕರಿತೀವಿ. ಕ್ಲಿಯರ್? ಎನಿ ಡೌಟ್ಸ್ ಯು ಮೇ ಆಸ್ಕ್. ಸೊ ಒಂದು ಎಕ್ಸಾಮ್ ಪ್ರಾಬ್ಲಮ್ ನಿಮ್ಗೆ ಕೊಟ್ಟಿದ್ದೀನಿ 11ದು. ಈ ಪ್ರಾಬ್ಲಮನ್ನು ನೀವು ಪ್ರಾಕ್ಟೀಸ್ ಮಾಡಿ 2011. ಓಕೆ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.